ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗಿನ ಪೂಜೆ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕಾಣ್ತಾ ಇರೋ ಬಿಳಿ ಸೇವಂತಿಗೆ ಹೂವು ನನ್ನ ನೇಬರ್ ತೊಗೊಂಬಂದು ಕೊಟ್ಟಿದ್ದು. ಅದು ಒಂದು ಸುತ್ತಿನ ಸೇವಂತಿಗೆ ಹೂವು ಆಗಿರುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಇವತ್ತು ದೋಸೆ ಮತ್ತು ಮಿಕ್ಸ್ಡ್ ವೆಜ್ ಗ್ರೇವಿ ಮಾಡ್ಕೊಂಡಿದ್ದೀನಿ, ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ. ಆ್ಯಂಡ್ ಸಾಸಿವೆನ ಹಾರ್ವೆಸ್ಟ್ ಮಾಡ್ಕೊಂಬಂದಿದ್ದೆ. 1 ಸ್ಪೂನ್ ಆಗೋಷ್ಟು ಸಾಸಿವೆ ಸಿಕ್ಕಿದೆ ನೋಡಿ. ಸೊ ಈ ವೇಸ್ಟೆಲ್ಲ ನಾನು ಕಂಪೋಸ್ಟಿಗೆ ಯೂಸ್ ಮಾಡ್ಕೊತೀನಿ. ಹಣ್ಣುಗಳ ಸಿಪ್ಪೆ ಇರ್ಬೋದು ಅಥವಾ ತರಕಾರಿ ಕಟ್ ಮಾಡಿರೋದಾಗಿರ್ಬೋದು ಅಥವಾ ಟೀ ಪೌಡ್ರ್, ಈ ಥರ ಟೀ ಪೌಡ್ರು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನೀರಿನಲ್ಲಿ. ಬಿಕಾಸ್ ಸಕ್ಕರೆ ಅಂಶ ಮತ್ತು ಹಾಲಿನ ಅಂಶ ಹೋಗೋ ಥರ ವಾಶ್ ಮಾಡಿಕೊಂಡು ಅದನ್ನು ನಾವು ಸ್ವಲ್ಪ ಡ್ರೈ ಮಾಡಿ ಗಿಡಗಳಿಗೆ ಹಾಕ್ಕೊಂಬರ್ಬೋದು. ಒಂದು ಒಳ್ಳೆ ಕಂಪೋಸ್ಟ್ ಅದು. ಆ್ಯಂಡ್ ನಾನು ಆನ್ಲೈನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ, 1-2 ರಿಸೀವ್ ಆಗಿತ್ತು. ಸೊ ಅನ್ಬಾಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲನೇ ಪ್ರಾಡಕ್ಟ್ ಏನು ಅಂದರೆ ಚಾಕು ಸೆಟ್, ಆ್ಯಕ್ಚುಲಿ ನೈಫ್ ಸೆಟ್ಟು. ಇದು ಸೆಟ್ ಆಫ್ 3. ಈಗ ಆ್ಯಕ್ಚುಲಿ ತುಂಬ ವೆರೈಟಿ ಡಿಸೈನ್ಸ್ನಲ್ಲೆಲ್ಲ ಬಂದಿದೆ. ಸೊ ತುಂಬ ಡಿಫ್ರೆಂಟ್ ಪ್ರಿಂಟ್ಸಲ್ಲಿ ಇರೋದು ಎಲ್ಲ ಬಂದಿದೆ. ಬಟ್ ನಾನು ಪ್ಲೇನಲ್ಲಿ ಇರುವಂಥದ್ದನ್ನು ನಾನು ಚೂಸ್ ಮಾಡಿದ್ದೀನಿ. ಯಾಕಂದರೆ ವೆಜಿಟೇಬಲ್ಸ್ ಅಥವಾ ಕೆಲವು ಹಣ್ಣುಗಳನ್ನ ಕಟ್ ಮಾಡೋಕ್ಕೆ ಸ್ವಲ್ಪ ಶಾರ್ಪ್ ಇರುವಂಥ ಚಾಕ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ತೊಗೊಂಡೆ. ಆ್ಯಂಡ್ ಇದ್ರ ಜೊತೆ ನಾನು ಮೆಹಂದಿ ಸ್ಟೆನ್ಸಿಲ್ಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಅನ್ಬಾಕ್ಸ್ ಮಾಡ್ಕೊತಾ ಇದ್ದೀನಿ ಎರಡನ್ನು. ಕ್ವಾಲಿಟಿ ಹೇಗಿದೆ ಅಂತ ನೋಡಬೇಕು. ನನಗೆ ಕಡಿಮೆ ಪ್ರೈಸಿಗೆ ಇದು ನಾನು ತೊಗೊಂಡಿದ್ದೆ ಆ್ಯಕ್ಚುಲಿ, ಹಾಗಾಗಿ. ಆ್ಯಂಡ್ ಆ್ಯಕ್ಚುಲಿ ನಾನು ಆರ್ಡರ್ ಮಾಡುವಾಗ ಡಿಸ್ಕ್ರಿಪ್ಷನಲ್ಲಿ ಇದ್ರ ಕವರ್ ಇರುತ್ತೆ ಅಂತೇನೂ ಕೊಟ್ಟಿಲ್ಲ. ಇದು ಕ್ಯಾಪ್ ಏನೋ ಕೊಟ್ಟಿದ್ದಾರೆ ನೈಫ್ ಜೊತೆ. ಅದು ನೋಡಿ ನಂಗೆ ಖುಷಿ ಆಯಿತು. ಬಿಕಾಸ್ ನಾವೇನು ಆರ್ಡ್ರ್ ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಒಂದು ಪ್ರಾಡಕ್ಟ್ ಚೆನ್ನಾಗಿ ಬಂದಾಗ ನಮಗೆ ಖುಷಿ ಆಗುತ್ತೆ. ಸೊ ಇದೆಲ್ಲ ಕ್ಯಾಪ್ಸ್ ಅಥವಾ ಕವರ್ಸ್ನ ನೋಡಿ ನಂಗೆ ಭಾರಿ ಖುಷಿ ಆಯಿತು. ಆ್ಯಂಡ್ 3 ಬ್ಲ್ಯಾಕ್ ಕಲರ್ನಲ್ಲೇ ರಿಸೀವ್ ಆಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ಒಂದು ಚಿಕ್ಕ ಚಾಕು, ಒಂದು ಮೀಡಿಯಮ್ ಸೈಜ್, ದೊಡ್ಡ ಚಾಕು ಆ್ಯಕ್ಚುಲಿ ರಿಸೀವ್ ಆಗಿದೆ. ನಾನು ರೆಗ್ಯುಲರಾಗಿ ಸ್ವಲ್ಪ ಮೀಡಿಯಮ್ ಸೈಜ್ಡ್ ಇರೋ ನೈಫ್ನ ಜಾಸ್ತಿ ಯೂಸ್ ಮಾಡೋದು. ಇದು ಚಿಕ್ಕದು, ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ವಿತಿನ್ 200 ಆಯಿತು ನನಗೆ. ಆ್ಯಕ್ಚುಲಿ ಈ 3 ಚಾಕು ಅದಕ್ಕಿಂತ ಕಡಿಮೆ ಪ್ರೈಸ್ಗೂ ಕೂಡ ಸಿಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇದು ಎರಡನೇದು. ನಾನು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು, ನಂಗೆ ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸುತ್ತೆ, ಹಾಗಾಗಿ. ಆ್ಯಂಡ್ 3ನೇ ಚಾಕು ಐ ಥಿಂಕ್ ಪೈನಾಪಲ್ ಇರ್ಬೋದು ಅಥವಾ ಹಲಸಿನ ಹಣ್ಣು ಇರ್ಬೋದು ಅಥವಾ ವಾಟರ್ಮೆಲನ್ ಇರ್ಬೋದು, ಅದು ಕಟ್ ಮಾಡ್ಬೋದು ಅಂತ ತೊಗೊಂಡಿದ್ದೇನೆ. ಆ್ಯಕ್ಚುಲಿ ಹಲಸಿನೇನು ನಾನು ಶ್ಯೂರ್ ಇಲ್ಲ, ಬಿಕಾಸ್ ಅದಕ್ಕಿನ್ನೂ ಶಾರ್ಪಾಗಿರಬೇಕು ನೈಫು. ವಾಟರ್ಮೆಲನ್ ಮತ್ತು ಪೈನಾಪಲ್ ಎಲ್ಲ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇದು ಸ್ವಲ್ಪ ಇನ್ನೂ ಗಟ್ಟಿ ಇರಬೇಕಾಗಿತ್ತು ಅಂತ ಅನ್ನಿಸ್ತು, ಸ್ವಲ್ಪ ತೆಳು ಅಂತ ಅನ್ನಿಸ್ತಿದ್ದು ದೊಡ್ಡ ನೈಫು. ಬಟ್ ಕೊಟ್ಟಿರೋ ಪ್ರೈಸಿಗೆ ವರ್ತ್ ಅಂತಾನೆ ಅನ್ನಿಸ್ತು. ಸೊ 3 ಒಳ್ಳೆ ಕ್ವಾಲಿಟಿಯಲ್ಲೇ ರಿಸೀವ್ ಆಗಿದೆ. ಆ್ಯಂಡ್ ವಿತಿನ್ ಅ ವೀಕೇ ರಿಸೀವ್ ಆಯಿತು. ಮುಂಚೆ ಎಲ್ಲ ಅಟ್ಲೀಸ್ಟ್ 10 ಡೇಸ್ ಎಲ್ಲ ತೊಗೊಳೋದು. ಬಟ್ ಇತ್ತೀಚಿಗಂತೂ ತುಂಬ ಬೇಗ ಪ್ರಾಡಕ್ಟ್ಸ್ ಡೆಲಿವರ್ ಆಗುತ್ತೆ. ಸೊ ಮೊದಲನೇ ಪ್ರಾಡಕ್ಟ್ ಅಂತೂ ಚೆನ್ನಾಗಿದೆ. ಸೊ ಸೆಕೆಂಡ್, ನಾನು ಮೆಹಂದಿ ಸ್ಟೆನ್ಸಿಲ್ಸ್ ತೊಗೊಂಡಿದ್ದೀನಿ. ನಮಗೆ ಯೂಶ್ವಲಿ ತುಂಬ ಕಡಿಮೆ ಟೈಮ್ ಸಿಗುತ್ತೆ ಹೋಗಿ ಮೆಹಂದಿ ಆರ್ಟಿಸ್ಟ್ ಹತ್ರ ಮೆಹಂದಿ ಹಾಕ್ಸ್ಕೊಳಕ್ಕೆಲ್ಲ ಆಗಲ್ಲ, ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ. ಸೊ ಈ ಥರ ಸ್ಟೆನ್ಸಿಲ್ಸ್ ತೊಗೊಂಡ್ರೆ ತುಂಬ ಕ್ವಿಕ್ಕಾಗೂ ಇರುತ್ತೆ, ಈಸಿಯಾಗೂ ಇರುತ್ತೆ. ಸೊ ಚಿಕ್ಕ ಮೆಹಂದೀಸ್ನೆಲ್ಲ ಆರಾಮಾಗಿ ಹಾಕ್ಕೊಬೋದು. ದೊಡ್ಡ ಮೆಹಂದಿ ಸ್ಟೆನ್ಸಿಲ್ಸ್ ಕೂಡ ಸಿಗುತ್ತೆ. ಬಟ್ ನನಗೆ ಈ ಥರದ್ದು ಚಿಕ್ಕದಾಗೇ ಇಷ್ಟ, ಹಾಗಾಗಿ ತೊಗೊಂಡಿದ್ದೀನಿ. ಇದರಲ್ಲಿ ಒಟ್ಟು ಐ ಥಿಂಕ್ 8 ಡಿಸೈನ್ಸ್ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ನಾನು ಪ್ರೀವಿಯಸ್ಸಾಗಿ ಕೂಡ ತೊಗೊಂಡಿದ್ದೆ, ನನ್ನ ಕಸಿನ್ ಮದುವೆಗೆ ಹಾಕ್ಕೊಂಡಿದ್ದೆ. ನಂಗೆ ಆ ವಿಡಿಯೋ ಆ್ಯಕ್ಚುಲಿ ಸಿಗಲಿಲ್ಲ, ಫೋಟೋ ಮತ್ತು ವಿಡಿಯೋ. ಸಣ್ಣ ಪುಟ್ಟ ಫಂಕ್ಷನ್ಗೆ ನನಗೆ ಇದು ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ವಿತಿನ್ 100 ಇದು ಕೂಡ. ಸೊ ಹೋಪ್ಫುಲಿ ನಮಗೆ ಮಿನಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.